ಇಂದು ನಾನು ಉಪವಾಸ ದಿನಕ್ಕೆ ಸೂಕ್ತವಾದ ತುಂಬಾ ಸುಲಭವಾಗಿ ಬೇಗನೆ ಮತ್ತು ರುಚಿಕರವಾಗಿ ಮಾಡಬಹುದಾದಂಥ ಅವಲಕ್ಕಿ ಬಿಸಿಬೇಳೆಬಾತ್ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಸಾಂಪ್ರದಾಯಿಕ ಬಿಸಿಬೇಳೆಬಾತ್ನ ಅದೇ ಸೊಗಸಾದ ರುಚಿಯನ್ನು ಅಕ್ಕಿಯ ಬದಲು ಅವಲಕ್ಕಿಯನ್ನು ಬಳಸಿ ಕೆಲವೇ ನಿಮಿಷಗಳಲ್ಲಿ ತಯಾರಿಸಬಹುದು. ಬೆಳಗ್ಗಿನ ಉಪಹಾರ, ಸಂಜೆಯ ತಿಂಡಿ, ಲಂಚ್ ಬಾಕ್ಸ್ ಎಲ್ಲದಕ್ಕೂ ಸೂಕ್ತವಾದ ಆರೋಗ್ಯಕರವಾದ ಒಂದು ರೆಸಿಪಿ ಇದು. ಮನೆಯಲ್ಲೇ ಇರುವ ಸರಳ ಪದಾರ್ಥಗಳಿಂದ ಸುಲಭವಾಗಿ ಮಾಡಿಕೊಳ್ಳಬಹುದು. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆನೂ ಹಂಚಿಕೊಳ್ಳಿ. ಹಾಗೆಯೇ ಹೆಚ್ಚಿನ ರೆಸಿಪಿಗಳಿಗಾಗಿ ಪುಷ್ಪಾ ಶೆಟ್ಟೀಸ್ ಕುಕಿಂಗ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟೀಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಅಕ್ಕಿಯಿಂದ ಬಿಸಿಬೇಳೆ ಬಾತ್, ಅದು ಒಂದು ಸಾಮಾನ್ಯವಾದ ರೆಸಿಪಿ. ಆದ್ರೆ ನಾನಿವತ್ತು ಅವಲಕ್ಕಿಯಿಂದ ಬಿಸಿಬೇಳೆ ಬಾತನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 1 ಕಪ್ ಹೆಸರು ಬೇಳೆಯನ್ನ ತಗೊಂಡಿದ್ದೀನಿ. ಇದನ್ನ ಕುಕ್ಕರಿಗೆ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಫ್ಲೇಮು ಲೋ ಅಲ್ಲಿ ಇರಲಿ. ಇದೊಂದು 2 ನಿಮಿಷ ಆಗಿದೆ ಈಗ ನಾನು ಹುರ್ಕೊಂಡು. ನೋಡಿ, ಹೆಸರು ಬೇಳೆದು ಘಮ ಬರ್ತಾ ಇದೆ. ಹುರಿದೇನು ಹಾಗೇನೂ ಮಾಡ್ಕೋಬಹುದು. ಈ ತರ ಮಾಡಿದ್ರೆ ಅರೋಮ ಚೆನ್ನಾಗಿರುತ್ತೆ. ಇಷ್ಟು ಹುರ್ಕೊಂಡ್ರೆ ಸಾಕು. ವೀಕ್ಷಕರೇ, ನಾನೀಗ ಹುರಿದಂತ ಹೆಸರು ಬೇಳೆನ ತಣ್ಣಗಾದ್ಮೇಲೆ ಕ್ಲೀನಾಗಿ ವಾಶ್ ಮಾಡಿ ತಗೊಂಡ್ ಬಂದಿದ್ದೀನಿ. ಈಗ ಇದಕ್ಕೆ ಒಂದು 6 ಕಪ್ನಷ್ಟು ನೀರನ್ನ ಹಾಕಿ ಬೇಕಿಡೋಣ. ಯಾವ ಕಪ್ಪಲ್ಲಿ ಹೆಸರು ಬೇಳೆಯನ್ನ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು 6 ಕಪ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ. ಇದಕ್ಕೆ ಒಂದು 2 ಕ್ಯಾರೆಟ್ ಅನ್ನು ಕೊಚ್ಚಿಟ್ಕೊಂಡಿದ್ದೀನಿ ನಾನು. ಈ 2 ಕ್ಯಾರೆಟ್ ಅನ್ನ ಹಾಕ್ತಾ ಇದ್ದೀನಿ. ಸುಮಾರು ಒಂದು 20 ಬೀನ್ಸ್ ಅನ್ನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಒಂದು 2 ಆಲೂಗಡ್ಡೆಯನ್ನ ತಗೊಂಡಿದ್ದೀನಿ, ಅದನ್ನ ಕಟ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ತಗೊಂಡ್ ಬಂದಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ದೊಡ್ಡ ಆಲೂಗಡ್ಡೆ ಆದ್ರೆ 1 ಸಾಕು. ಅರ್ಧ ಕಪ್ಪು ನಷ್ಟು ಶೇಂಗಾವನ್ನ ಹಾಕ್ತಾ ಇದ್ದೀನಿ. ಅರ್ಧ ಕಪ್ ನಷ್ಟು ಹಸಿರು ಬಟಾಣಿಯನ್ನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಹಳದಿಯನ್ನ ಹಾಕಿ 1 ಟೀ ಸ್ಪೂನ್ ಆಗುವಷ್ಟು ಕುಕಿಂಗ್ ಆಯಿಲ್ ಅನ್ನ ಹಾಕಿ ಇದನ್ನ ಈಗ ಬೇಕಿಡ್ತಾ ಇದ್ದೀನಿ. ಈಗ ಲಿಡ್ ಅನ್ನ ಮುಚ್ಚಿ ಬೇಕಿಡ್ತಾ ಇದ್ದೀನಿ. ಇದೊಂದು 3 ವಿಸಿಲ್ ಬರ್ಲಿ. ಈಗ ಬಿಸಿಬೇಳೆ ಬಾತ್ ಪೌಡರ್ ನ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಕುಕಿಂಗ್ ಆಯಿಲ್ ಅನ್ನ ಹಾಕಿದ್ದೀನಿ. 2 ಕಡಲೆ ಗಾತ್ರದ ಇಂಗನ್ನ ಹಾಕ್ತಾ ಇದ್ದೀನಿ. ಈಗ ಇಂಗನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ನೋಡಿ, ಇಂಗು ಅರಳ್ತಾ ಇದೆ. ಈ ಹಂತದಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಮೆಂತೆಯನ್ನ ಹಾಕ್ತಾ ಇದ್ದೀನಿ. ಸಾಮಗ್ರಿಗಳನ್ನ ಹುರ್ಕೊಳ್ಳುವಾಗ ಫ್ಲೇಮ್ ಲೋ ಅಲ್ಲಿ ಇರಲಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ. ಒಂದ್ 2 ನಿಮಿಷ ಇದನ್ನ ಹೀಗೆ ಹುರ್ಕೊಳ್ಳೋಣ. ಯಾವುದೇ ಅಡಿಗೆ ರುಚಿ ಆಗ್ಬೇಕಾದ್ರೆ ಸಾಮಗ್ರಿಗಳನ್ನ ಹುರಿಯೋದ್ರಲ್ಲೇ ಇರೋದು. ಈಗ ಮೆಂತೆ ಮತ್ತೆ ಕಾಳು ಮೆಣಸು ಹುರಿದಾಗಿದೆ. ಈ ಹಂತದಲ್ಲಿ 2 ಇಂಚಿನಷ್ಟು ಚಕ್ಕೆಯನ್ನ ಹಾಕ್ತಾ ಇದ್ದೀನಿ. ಬಿಸಿಬೇಳೆ ಬಾತಿಗೆ ಚಕ್ಕೆ ಸ್ವಲ್ಪ ಜಾಸ್ತಿನೇ. ಈಗ ಚಕ್ಕೆಯನ್ನ ಹಾಕಿ ಹುರ್ಕೊಳ್ತಾ ಇದ್ದೀನಿ. 4 ಏಲಕ್ಕಿಯನ್ನ ಹಾಕ್ತಾ ಇದ್ದೀನಿ. 1 ಮರಾಠೆ ಮೊಗ್ಗು, 4 ಲವಂಗ, 1 ಸಣ್ಣ ಪೀಸು ಜಾಯಿಕಾಯಿಯನ್ನ ಹಾಕಿದ್ದೀನಿ. 1-2 ಕಡ್ಡಿ ಜಾಪತ್ರಿ, ಸ್ಟಾರ್ ಹೂವಿನ 1 ಸಣ್ಣ ಕಡ್ಡಿಯನ್ನ ಹಾಕ್ತಾ ಇದ್ದೀನಿ. ಇದನ್ನ ಒಂದು ಚೆನ್ನಾಗಿ ಸ್ವಲ್ಪ ಇದ್ರದ್ದು ಮಸಾಲೆ ಘಮ ಬಿಡೋ ತನಕ ಹುರ್ಕೊಳ್ಳೋಣ. ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆಯನ್ನ ಹಾಕ್ತಾ ಇದ್ದೀನಿ. ಮಸಾಲೆಗಳೆಲ್ಲ ಘಮ ಬರ್ತಾ ಇದೆ. ಈ ಹಂತದಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನ ಹಾಕ್ತಾ ಇದ್ದೀನಿ. 2 ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಸ್ವಲ್ಪ ಕೆಂಪುಗಾಗೋ ತನಕ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ, ಬೇಳೆ ಕಲರು ಚೇಂಜ್ ಆಗ್ತಾ ಬರ್ತಾ ಇದೆ. ಈ ಹಂತದಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯವನ್ನ ಹಾಕ್ತಾ ಇದ್ದೀನಿ. ಇದನ್ನ 1 ನಿಮಿಷ ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಧನಿಯಾ ಕಲರ್ ಚೇಂಜ್ ಆಗ್ತಾ ಇದೆ. ಇದೀಗ ಆಗಿದೆ. ಇದಕ್ಕೆ 12 ಬ್ಯಾಡಿಗೆ ಚಿಲ್ಲಿಯನ್ನ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಖಾರ ಬೇಕಾದ್ರೆ ಗುಂಟೂರು ಚಿಲ್ಲಿನ ಮಿಕ್ಸ್ ಮಾಡ್ಕೋಬಹುದು. ನಾನಿಲ್ಲಿ ಒಂದು 12 ಬ್ಯಾಡಿಗೆ ಚಿಲ್ಲಿಯನ್ನ ಹಾಕಿದ್ದೀನಿ. ಈಗ ಮೆಣಸನ್ನ ಹಾಕಿದ ನಂತರ ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಕರಿಬೇವು ಕ್ರಿಸ್ಪಿ ಆಗೋ ತನಕ ಇದನ್ನ ಹುರ್ಕೊಳ್ಳೋಣ. ಈಗ ಇದಕ್ಕೆ 1 ಹಿಡಿ ಕೊಬ್ಬರಿನ ಹಾಕ್ತಾ ಇದ್ದೀನಿ. ನೀವು ಮಸಾಲೆನ ಮಾಡಿ ಇಡೋದಾದ್ರೆ ಕೊಬ್ಬರಿನ ಈಗ ಹಾಕ್ಬೇಡಿ. ಈಗ ಫ್ರೆಶ್ ಮಾಡಿ ತಿನ್ನೋದಾದ್ರೆ ಕೊಬ್ಬರಿನ ಈಗಲೇ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಲಾಸ್ಟ್ಗೆ 1 ಟೀ ಸ್ಪೂನ್ ಆಗುವಷ್ಟು ಗಸಗಸೆಯನ್ನ ಹಾಕಿ ಸ್ವಲ್ಪ ಹುರಿದು ಸ್ಟವ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಈ ಕರಿಬೇವು ಇದೆಯಲ್ಲ, ಈ ತರ ಕ್ರಿಸ್ಪಿನೆಸ್ ಬರಬೇಕು. ಅಷ್ಟರವರೆಗೆ ಇದನ್ನ ಹುರ್ಕೊಳ್ಳಿ. ಈಗ ಗ್ಯಾಸ್ ಅನ್ನ ಆಫ್ ಮಾಡೋಣ. ಇದು ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಈಗ ನಾನು
ಹುರಿದಿಟ್ಟಂತ ಎಲ್ಲಾ ಸಾಮಗ್ರಿಗಳನ್ನ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹೆಚ್ಚಿಗೆ ನುಣ್ಣಗಾಗಬೇಕಾಗಿಲ್ಲ. ಈಗ ನಾನೇನಿಲ್ಲಿ ಸಾಮಗ್ರಿಗಳನ್ನ ಹುರ್ಕೊಂಡಿದ್ದೀನಿ, ಅದೇ ಬಾಣಲಿನ ಬಿಸಿಗಿಟ್ಟಿದ್ದೀನಿ. ಮತ್ತೆ ಇದಕ್ಕೆ ಒಂದು 1/4 ಕಪ್ನಷ್ಟು ಎಣ್ಣೆಯನ್ನ ಹಾಕ್ತಾ ಇದ್ದೀನಿ, ಕುಕ್ಕಿಂಗ್ ಆಯಿಲ್ ಅನ್ನ ಹಾಕ್ತಾ ಇದ್ದೀನಿ. ಅಳತೆಯಲ್ಲಿ ಹೇಳೋದಾದ್ರೆ ಒಂದು 50 ml ಕುಕ್ಕಿಂಗ್ ಆಯಿಲ್ ಅನ್ನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ರುಚಿಗೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಆಗ್ತಾ ಇದೆ. ಇದಕ್ಕೆ ಒಂದು ಸಣ್ಣ ಟೀ ಸ್ಪೂನ್ ಅಲ್ಲಿ ಸಾಸಿವೆಯನ್ನ ಹಾಕ್ತಾ ಇದ್ದೀನಿ. ಸಾಸಿವೆ ಈಗ ಸಿಡಿತಾ ಇದೆ. ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆಯನ್ನ ಹಾಕ್ತಿದ್ದೀನಿ. ಜೀರಿಗೆ ಸ್ವಲ್ಪ ಸಿಡಿಲಿ. ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಫ್ಲೇಮು ಲೋಲಿರಲಿ. ಇದಕ್ಕೆ ನಾನು 2 ಸಣ್ಣ ಕ್ಯಾಪ್ಸಿಕಮ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ನೀವು ಇದು ಉಪವಾಸ ದಿನಗಳಲ್ಲಿ ಸಹ ಮಾಡ್ಕೊಳ್ಬೋದು ಈ ಬಿಸಿಬೇಳೆಬಾತು. ನಿಮಗೆ ಈರುಳ್ಳಿ ಬೇಕನ್ಸಿದ್ರೆ, ಉಪವಾಸ ದಿನ ಅಲ್ಲದಿದ್ರೆ ಈರುಳ್ಳಿನ ಸಹ ಉಪಯೋಗಿಸಿ ಮಾಡ್ಕೋಬಹುದು. ಸಾಸಿವೆ ಜೀರಿಗೆ ಹಾಕಿದ ಕೂಡಲೇ ಈರುಳ್ಳಿನ ಹಾಕಿ ಹುರ್ಕೊಂಡು ನಂತರ ಕ್ಯಾಪ್ಸಿಕಮ್ ಅನ್ನ ಹಾಕುವಂಥದ್ದು. ಇದೀಗ ಸ್ವಲ್ಪ ಹುರ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಕೆಂಪು ಮೆಣಸನ್ನ ಹಾಕ್ತಾ ಇದ್ದೀನಿ. ಒಗ್ಗರಣೆ ಮೆಣಸಿದ್ರೆ ಅದನ್ನೇ ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ ನಾರ್ಮಲ್ ಬ್ಯಾಡಗಿ ಚಿಲ್ಲಿನ ಹಾಕಿದ್ದೀನಿ. ಇದಕ್ಕೆ 1 ಹಿಡಿ ಆಗುವಷ್ಟು ಗೋಡಂಬಿ ಪೀಸಸ್ನ ಹಾಕ್ತಾ ಇದ್ದೀನಿ. ಗೋಡಂಬಿ ಕೆಂಪು ಆಗ್ತಾ ಬರ್ತಾ ಇದೆ. ವೀಕ್ಷಕರೇ, ಈಗ ಕ್ಯಾಪ್ಸಿಕಮ್, ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಹಂತದಲ್ಲಿ 2 ಟೊಮೆಟೊವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಟೊಮೆಟೊವನ್ನ ಹಾಕ್ತಾ ಇದ್ದೀನಿ. ಇವತ್ತು ನಾನು ಅಕ್ಕಿನ ಉಪಯೋಗಿಸ್ತಾ ಇಲ್ಲ, ಅವಲಕ್ಕಿನ ಉಪಯೋಗಿಸ್ತಾ ಇದ್ದೀನಿ. ಈ ಅವಲಕ್ಕಿನ ಉಪಯೋಗಿಸ್ಕೊಂಡು ಬಿಸಿಬೇಳೆ ಬಾತ್ ಮಾಡೋದಾದ್ರೆ ಉಪವಾಸ ದಿನಗಳಲ್ಲೂ ಸಹ ಇದನ್ನ ತಿನ್ಬೋದು. ಹಾಗಾಗಿ ನಾನು ಇಲ್ಲಿ ಈರುಳ್ಳಿನ ಉಪಯೋಗಿಸಿಲ್ಲ, ನೀವು ಬೇಕಾದ್ರೆ ಉಪಯೋಗಿಸ್ಕೊಳ್ಬೋದು. ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ತಾ ಬರ್ತಾ ಇದೆ, ಸಾಫ್ಟ್ ಆಗಿದೆ. ಈ ಹಂತದಲ್ಲಿ 1 ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈ ಹುಣಸೆ ಹಣ್ಣಿನ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೂ ಎಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಅಷ್ಟೇ ಬೆಲ್ಲವನ್ನ ತಗೊಂಡಿದ್ದೀನಿ. ಈ ಬೆಲ್ಲವನ್ನು ಸಹ ಹಾಕಿ ಚೆನ್ನಾಗಿ ಇದನ್ನ ಹುರ್ಕೊಳ್ತಾ ಇದ್ದೀನಿ. ಇದು ಗೊಜ್ಜು ತರ ಆಗಲಿ, ಚೆನ್ನಾಗಿ ಕುದಿಲಿ. ಇದು ಹುಣಸೆ ರಸದ್ದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಕುದಿಸ್ಕೊಳ್ಳೋಣ. ಒಂದು 3-4 ನಿಮಿಷಗಳ ಕಾಲ ಹುಣಸೆ ರಸ ಹಾಕಿ ನಾನು ಇದನ್ನ ಕುದಿಸಿದ್ದೀನಿ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಇದನ್ನ ಒಮ್ಮೆ ಮಿಕ್ಸ್ ಮಾಡೋಣ. ನೋಡಿ, ಹುಣಸೆ ಹಣ್ಣು ಚೆನ್ನಾಗಿ ಕುದ್ದು ಪಸೆ ಎಲ್ಲ ಸೈಡಿಗೆ ಬಿತ್ತಾ ಬರ್ತಾ ಇದೆ. ಈ ಹಂತದಲ್ಲಿ ಇದು ಆಗಿದೆ ಅಂತ ಅರ್ಥ. ಇಷ್ಟು ಕುದ್ರೆ ಸಾಕು. ಈಗ ಈ ಹಂತದಲ್ಲಿ ಏನು ನಾವು ಪುಡಿ ಮಾಡಿ ಇಟ್ಕೊಂಡಿದೀವಿ, ಈ ಪುಡಿಯನ್ನು ಪೂರ್ತಿಯಾಗಿ ಹಾಕ್ತಾ ಇದ್ದೀನಿ. ನಾನು ತಗೊಂಡಂತಹ ಅದಕ್ಕೆ ಇಷ್ಟು ಪುಡಿ ಬೇಕಾಗುತ್ತೆ. ನೋಡಿ, ಈಗ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ, ಹುರ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಿಕ್ಸಿ ತೊಳೆದ 1 ಕಪ್ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಗೊಜ್ಜು ಕುದಿಲಿ. ತಳ ಹಿಡಿದಿದ್ದಾಗೆ ನೋಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ. ಈ ಹಂತದಲ್ಲಿ 1 ಹಿಡಿ ಆಗುವಷ್ಟು ಮತ್ತೆ ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ ನಾನು. ಇದನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಂತದಲ್ಲಿ ಒಮ್ಮೆ ಉಪ್ಪನ್ನೆಲ್ಲ ನೋಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಕಾಣ್ತಿದೆ, ನಾನು ಸ್ವಲ್ಪ ಮತ್ತೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಏನು 3 ವಿಸಿಲ್ ಬರ್ಸಿ ಇದನ್ನ ಹೆಸರು ಬೇಳೆನ ಬೇಯಿಸಿಟ್ಟಿದ್ದೀನಿ, ತರಕಾರಿ ಎಲ್ಲ ಹಾಕಿ. ಇದೀಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತರಕಾರಿ, ಹೆಸರು ಬೇಳೆ ಎಲ್ಲ ಏನು ಬೇಯಿಸಿಟ್ಕೊಂಡಿದ್ದೀನಿ, ಈ ಮಿಕ್ಸನ್ನ ಬೆಂದಿದ್ದನ್ನ ಇದಕ್ಕೆ ಹಾಕಿ ಸೇರಿಸ್ತಾ ಇದ್ದೀನಿ. ಇದನ್ನ ಒಮ್ಮೆ ಮಿಕ್ಸ್ ಕೊಡೋಣ. ಈಗ ನಾನೇನಿಲ್ಲಿ 1 ಕಪ್ ಹೆಸರು ಬೇಳೆಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಅವಲಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಇದನ್ನೇ ನೆನೆಸ್ಬೇಕಾಗಿಲ್ಲ, ತೊಳೆದು ಇಟ್ಕೊಂಡಿದ್ದೀನಿ. ಈಗ ಈ ಅವಲಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಪೂರ್ತಿಯಾಗಿ ಅವಲಕ್ಕಿನ ಹಾಕಿದ್ದೀನಿ. ನಾವೇನು ಅಕ್ಕಿ ಹಾಕಿ ಬಿಸಿಬೇಳೆ ಬಾತ್ ಮಾಡೋದಾದ್ರೆ 1 ಕಪ್ ತೊಗರಿಬೇಳೆಗೆ 1 ಕಪ್ ಅಕ್ಕಿಯನ್ನ ಹಾಕ್ತೀವಿ. ಇಲ್ಲಿ ನಾನು ಅವಲಕ್ಕಿಯನ್ನ 1 ಕಪ್ ಹೆಸರು ಬೇಳೆಗೆ 1.5 ಕಪ್ನಷ್ಟು ಅವಲಕ್ಕಿನ ಸೇರಿಸಿದ್ದೀನಿ.
ಇದು ಈ ಪ್ರಮಾಣದಲ್ಲಿ ಮಾಡ್ಕೋಬೇಕು, ಆವಾಗ ಚೆನ್ನಾಗಾಗುತ್ತೆ. ಅವಲಕ್ಕಿ ಉಪಯೋಗಿಸಿ ಮಾಡಿದ್ದು ಅಂತಾನೆ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿಲಿ. ನಾನು ಹಾಕಿದ ಮಸಾಲೆ ನಾನು ತಗೊಂಡ ಪ್ರಮಾಣಕ್ಕೆ ಸರಿಯಾಗಿದೆ. ಇದು ಒಂದು ಕುದಿ ಬರಲಿ, ನಂತರ ಇಳಿಸಿ ಸರ್ವ್ ಮಾಡೋಣ. ಬೇಕಿದ್ರೆ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡ್ಕೋಬಹುದು. ಬಿಸಿಬೇಳೆ ಬಾತಿಗೆ ಚಕ್ಕೆ ಸ್ವಲ್ಪ ಜಾಸ್ತಿನೇ. ಈ ಮಸಾಲೆ ಪದಾರ್ಥಗಳನ್ನ ಹೆಚ್ಚಿಗೆ ಹಾಕಿರೋದ್ರಿಂದ ಇದಕ್ಕೆ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಗಸಗಸೆಯನ್ನ ಸೇರಿಸಿದ್ದೀನಿ. ಅವೆಲ್ಲ ತುಂಬಾ ಹೀಟ್ ಆಗಿರೋದು. ಗಸಗಸೆ ಪ್ರಾಕೃತಿಕವಾಗಿ ತಂಪಿನ ಗುಣ ಇರೋದ್ರಿಂದ ಇದಕ್ಕೆ 1 ಟೀ ಸ್ಪೂನ್ ಗಸಗಸೆಯನ್ನ ಸಹ ಸೇರಿಸಿದ್ದೀನಿ. ಇದು ತುಂಬಾನೇ ರುಚಿ ಆಗುತ್ತೆ. ಇದನ್ನ ಒಮ್ಮೆ ಟ್ರೈ ಮಾಡಿ. ಇದಾಗಿರುತ್ತೆ ಇವತ್ತಿನ ನನ್ನ ಡೈರಿಯ ರೆಸಿಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೊಮ್ಮೆ ಒಂದು ಕುದಿ ಬಂದ ನಂತರ ಇದನ್ನ ಇಳಿಸೋಣ. ಉಪ್ಪು ಕಡಿಮೆ ಕಾಣ್ತಾ ಇದೆ, ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಇದು ಹದವಾಗಿ ಬಂದಿದೆ. ಇದನ್ನ ಈಗ ಸರ್ವ್ ಮಾಡೋಣ.